ಕೊಡಗೇಹಳ್ಳಿಯಲ್ಲಿ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ 10ನೇ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಪಿಎಸ್ ದಿನೇಶ್ ಕುಮಾರ್ ಹಾಗೂ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್ ರವರು ಉದ್ಘಾಟನೆ ಮಾಡಿದರು. ಬ್ಯಾಂಕ್ ಎಂಬುದು ಒಂದು ನಂಬಿಕೆಯಾಗಿದ್ದು, ನಂಬಿಕೆ ಬಂದಲ್ಲಿ ಮಾತ್ರ ಬ್ಯಾಂಕ್ ಬೆಳವಣಿಗೆಯಾಗಲು ಸಾಧ್ಯವೆಂದು ರಾಜ್ಯ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಾಧೀಶರಾದ ಪಿಎಸ್ ದಿನೇಶ್ ಕುಮಾರ್ ಹೇಳಿದ್ದಾರೆ. ಸಹಕಾರಿ ರಂಗದಲ್ಲಿ ಮಹತ್ವದ ಹೆಗ್ಗುರುತುಗಳನ್ನು ಮೂಡಿಸುತ್ತಿರುವ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ 10ನೇ ಶಾಖೆಯನ್ನು ಸಹಕಾರಿ ನಗರ ಸಮೀಪದ ಕೊಡಗೇಹಳ್ಳಿಯಲ್ಲಿ ಶುಭಾರಂಭ ಮಾಡಿ ಮಾತನಾಡಿದ ಅವರು, ಬ್ಯಾಂಕಿನಲ್ಲಿ ಹಣವನ್ನು ಠೇವಣಿಯಾಗಿ ಇಡಬಹುದು ಎಂಬ ನಂಬಿಕೆ ಬಂದಿದ್ದೇ ಆದಲ್ಲಿ ಬ್ಯಾಂಕಿನ ಘನತೆ ಹೆಚ್ಚಾಗುತ್ತದೆ. ಬ್ಯಾಂಕುಗಳು ಗ್ರಾಹಕರ ನಂಬಿಕೆಯನ್ನು ಉಳಿಸಿಕೊಳ್ಳಬೇಕೆಂದರು. ಆಧುನಿಕ ಯುಗದಲ್ಲಿ ಬ್ಯಾಂಕಿಂಗ್ ಸೇವೆ ಹೆಚ್ಚಾಗಬೇಕು. ಉತ್ತಮ ಬೆಳವಣಿಗೆ ಮೂಲಕ ಸಮಾಜಕ್ಕೆ ಅತ್ಯುತ್ತಮ ಸೇವೆ ದೊರಕಿಸಿಕೊಡುವಂತಾಗಬೇಕು. ಬ್ಯಾಂಕ್ ಹೆಚ್ಚು ಶಾಖೆಗಳು ತೆರೆದರೆ ಆರ್ಥಿಕ ಚಟುವಟಿಕೆ ಹೆಚ್ಚಾಗುತ್ತದೆ. ದ್ವಾರಕನಾಥ್ ಮತ್ತವರ ತಂಡ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಅನ್ನು ಅತ್ಯಂತ ದಕ್ಷತೆಯಿಂದ ಮುನ್ನಡೆಸುವ ಮೂಲಕ ಉತ್ತಮ ಸೇವೆ ಸಲ್ಲಿಸುತ್ತಿದೆ ಎಂದು ಹೇಳಿದರು. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್ಆರ್ ರಂಗನಾಥ್ ಮಾತನಾಡಿ, ಸತ್ಯ ಧರ್ಮದಿಂದ ಕೆಲಸ ಮಾಡುವುದು ಕಷ್ಟ. ಬ್ಯಾಂಕಿಂಗ್ ವಲಯಕ್ಕೆ ನಂಬಿಕೆಯೇ ಅತಿ ದೊಡ್ಡ ಕೊರತೆ ಇದೆ. ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಏನು ನಡೆಯಬಾರದು ಎಂದುಕೊಂಡಿದ್ದೇವೆಯೋ ಅದೆಲ್ಲವೂ ನಡೆದು ಹೋಗಿದೆ. ಇಂತಹ ಕಾಲಘಟ್ಟದಲ್ಲಿ ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದಕ್ಕೆ ಅಪವಾದವಾಗಿದ್ದು, 10ನೇ ಶಾಖೆಯ ಮೂಲಕ ಬ್ಯಾಂಕ್ ಅತ್ಯಂತ ವೇಗವಾಗಿ ಬೆಳೆಯುತ್ತಿದೆ. ಈ ಸಂದರ್ಭದಲ್ಲಿ ಎಚ್ಚರಿಕೆ ಅಗತ್ಯವಾಗಿದೆ. ಬ್ಯಾಂಕಿನಲ್ಲಿ ಹಣ ಇಡುವವರು ಕಷ್ಟಪಟ್ಟು ದುಡಿದಿರುತ್ತಾರೆ ಎಂಬುದನ್ನು ಮರೆಯಬಾರದು ಎಂದರು. ಶ್ರೀ ಚರಣ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನ ಸಂಸ್ಥಾಪಕ ಅಧ್ಯಕ್ಷ ಬಿವಿ ದ್ವಾರಕನಾಥ್, ಗಾಯತ್ರಿ ದ್ವಾರಕನಾಥ್, ನಿರ್ದೇಶಕರಾದ ಎಂ ಗೋಪಿನಾಥ್ ಮತ್ತು ಉಪಾಧ್ಯಕ್ಷರಾದ ಶುಭಪ್ರದ, ಹಿರಿಯ ವ್ಯವಸ್ಥಾಪಕರಾದ ಟಿಎನ್ ಗೀತಾ ಮತ್ತಿತರರು ಉಪಸ್ಥಿತರಿದ್ದರು. ಸನ್ಮಾನ್ಯ ಶ್ರೀ ರಂಗನಾಥ್ ಅವರೇ, ಶ್ರೀ ದ್ವಾರಕನಾಥ್ ಅವರೇ, ಶ್ರೀ ಗೋಪಿನಾಥ್ ಅವರೇ, ಶ್ರೀ ಗೌರಿಶಂಕರ್ ಅವರೇ, ನನ್ನ ಆತ್ಮೀಯ ಸ್ನೇಹಿತರು ಶ್ರೀ ಸೀತಾರಾಮ್ ರಾಯರೇ ಮತ್ತು ಎಲ್ಲ ನೆರೆದ ಸಜ್ಜನರೇ, ಹಿರಿಯರೇ, ಬ್ಯಾಂಕಿನ ಇನಾಗ್ರೇಷನ್ ಮಾಡಬೇಕು ಅಂತ ನನ್ನ ಹತ್ರ ಕೆಲವು ದಿವಸಗಳ ಕೇಳಿದ್ರು. ಬ್ಯಾಂಕ್ ಅನ್ನೋದು ನನ್ನ ಅಭಿಪ್ರಾಯದಲ್ಲಿ ಇಟ್ಸ್ ಎ ಪ್ಲೇಸ್ ಆಫ್ ಟ್ರಸ್ಟ್. ಜನರಿಗೆ ಅಲ್ಲಿಯ ಒಂದು ಲೊಕ್ಯಾಲಿಟಿಯಲ್ಲಿರುವ ಜನರಿಗೆ ಈ ಬ್ಯಾಂಕಿನಲ್ಲಿ ನಾವು ನಮ್ಮ ಹಣವನ್ನು ಇಡಬಹುದು ಅಂತಕ್ಕಂಥ ಒಂದು ಅವರಿಗೆ ಆ ಟ್ರಸ್ಟ್ ಬಂದಿದ್ದೇ ಆದಲ್ಲಿ ಆ ಬ್ಯಾಂಕಿನ ಒಂದು ಘನತೆ ಹೆಚ್ಚಾಗ್ತದೆ. ಇದು ಅಂಥ ಒಂದು ಕೋಆಪರೇಟಿವ್ ಬ್ಯಾಂಕು ಇದು 10ನೇಯ ಬ್ರಾಂಚಲ್ಲಿ ಶುರು ಮಾಡಬೇಕು ಎಂಬುದಾಗಿ ಹೇಳಿದಾಗ ನನಗೆ ನಿಜವಾಗ್ಲೂ ಒಂದು ಸಂತೋಷ ಆಯಿತು. ಯಾಕೆಂದರೆ
27 ವರ್ಷಗಳಿಂದ ಶುರುವಾಗಿದೆ, 27 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ ಅಂತ ಈಗ ಕೆಲವು ನಿಮಿಷಗಳ ಕೆಳಗೆ ತಾವು ಹೇಳಿದರು. ಎ ಬ್ಯಾಂಕ್ ಟು ಸಸ್ಟೈನ್ ಆ್ಯಂಡ್ ಟು ಡೂ ವೆಲ್ ಆ್ಯಂಡ್ ಟು ಗ್ರೋ ವಿತ್ ದಿ so many number of branches, it's a very wonderful thing, and I'm extremely glad to have been associated with the bank to inaugurate this morning's function, and I pray God that this bank keep growing and do service to the society much more, and I wish the bank a great success with multiple kinds of multiple number of branches and good service. ನಂಬಿಕೆಗಳನ್ನು ಉಳಿಸ್ಕೊಂಡು ವ್ಯವಸ್ಥೆಯನ್ನು ಅತ್ಯಂತ ಪಾರದರ್ಶಕವಾಗಿ ಮತ್ತು ಸತ್ಯನಿಷ್ಠೆ ಧರ್ಮದಿಂದ ಪಾಲನೆ ಮಾಡಿಕೊಂಡು ಇವತ್ತು ಕೆಲಸ ಮಾಡೋದು ಬಹಳ ಕಷ್ಟದ ಪರಿಸ್ಥಿತಿ ಇದೆ. ಅಂಥದ್ರಲ್ಲಿ ನೀವಿನ್ನೂ ಉಳ್ಕೊಂಡಿದ್ದೀರಿ ದ್ವಾರಕಾನಾಥ್, ಥ್ಯಾಂಕ್ ಯು. ನಿಮಗೂ ಕೂಡ ನಾನು ಅತ್ಯಂತ ಪ್ರೀತಿಸುವ ಗೌರಿಶಂಕರ್ ಅವರು ಇಲ್ಲಿದ್ದಾರೆ, ತಮಗೆ ನಮಸ್ಕಾರ ಸರ್. ಈ ಬ್ಯಾಂಕಿನ 2ನೆಯ ಖಾತೆಯ ಉದ್ಘಾಟನೆಗೆ ನಾನು ಬಂದಿರೋದು. ಮೊದಲನೇದು JP ನಗರ. ಅವತ್ತು SP ಬಾಲಸುಬ್ರಹ್ಮಣ್ಯಂ ಅವ್ರು ನನ್ನ ಜೊತೆ ಇದ್ರು. ಅವತ್ತು ನಾವಿಬ್ಬರು ಭಾಳ ಎಂಜಾಯ್ ಮಾಡಿದ್ವಿ ಆ ಬ್ರ್ಯಾಂಚ್ ಇದನ್ನು. ಆಗ ಅವ್ರು ನನಗೊಂದು ಮಾತು ಹೇಳಿದ್ರು, ರಂಗ ನಮ್ಮ ಹತ್ರ ದುಡ್ಡು ಇರುತ್ತೋ ಇಲ್ವೋ ಗೊತ್ತಿಲ್ಲ, ಬ್ಯಾಂಕೇ ಇನಾಗ್ರೇಟ್ ಮಾಡಿದ್ಮೇಲೆ ದುಡ್ಡು ಯಾಕೆ ಬೇಕು ಬಿಡು ಅಂತ. ದ್ವಾರಕಾನಾಥ್ ಭಾಳ ಕಷ್ಟಪಟ್ಟಿದ್ದಾರೆ ಈ ಬ್ಯಾಂಕಿಗೆ. ಅವರು ಇವಾಗ ಲಕ್ಷ್ಮೀಪುತ್ರದ ಥರ ಕಾಣಿಸ್ತಿರ್ಬೋದು, ಬಟ್ ಅವ್ರ ನಂಬಿಕೆ ಎಲ್ಲ ಶೃಂಗೇರಿ ಶಾರದಾ ಮತ್ತು ಸರಸ್ವತಿ ಜೊತೆ ಇದೆ. ಸಾಮಾನ್ಯವಾಗಿ ನಮ್ಮಲ್ಲಿ ಏನು ಹೇಳ್ತೀವಿ ಅಂದರೆ ಲಕ್ಷ್ಮೀ ಸರಸ್ವತಿ ಒಂದಾಗಲ್ಲ ಅಂತೀವಿ, ಭಾಳ ಕಡಿಮೆ ಎರಡೂ ಒಂದು ಕಡೆಗೆ ಸೇರ್ಕೊಳ್ಳೋದು. ಇನ್ನು ನಿಮ್ಮ ಅದೃಷ್ಟ ಎರಡೂ ಸೇರಿದಂಗಿದೆ ಸರ್. ವಿ ಆರ್ ಸೋ ಗ್ರೇಟ್ಫುಲ್ ಟು ಯು ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಅಸ್ ಪ್ರೌಡ್. ಅಷ್ಟೇ, ಥ್ಯಾಂಕ್ ಯು. ಬ್ಯಾಂಕ್ಗೆ ಒಳ್ಳೆಯದಾಗಲಿ, ಚೆನ್ನಾಗಿ ಬೆಳೀಲಿ, ಇನ್ನಷ್ಟು ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಸಾಧಿಸಲಿ ಅಂತ ಹೇಳಿ, ನನ್ನನ್ನು ಯಾಕೆ ಆಯ್ಕೆ ಮಾಡಿದ್ರು ಅಂತ ಗೊತ್ತಿಲ್ಲ, ಬಿಕಾಸ್ ನಾನು ಸ್ವಲ್ಪ ಡೇಂಜರ್ ಫೆಲೋ. ನನ್ನ ನಾಲಿಗೆ ತುಂಬ ಮೃದುವಾಗಿ ಎಲ್ಲರನ್ನೂ ಮೆಚ್ಚಿಸುವಂಥ ಮಾತಾಡೋದಲ್ಲ, ಅದು ಸ್ವಲ್ಪ ಕಟುವಾಗಿ ಮಾತನಾಡಿ ಸ್ವಲ್ಪ ಕಷ್ಟ ಕೊಡೋ ನಾಲಿಗೆ. ಆದರೂ ನನ್ನನ್ನು ಕರೆಸಿದ್ದಾರೆ ಅಂದರೆ ಅವರೆಷ್ಟು ಧೈರ್ಯವಂತರು ಅಂತ ನನಗೆ ಸಂತೋಷ ಆಗಿದೆ. ಇದರೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಬಹಳ ಮುಖ್ಯವಾಗಿ ಸ್ಟಾಫ್ಗೆ ಒಳ್ಳೆಯದಾಗಲಿ, ಈ ಬ್ರ್ಯಾಂಚ್ಗೆ ಜನಕ್ಕೂ ಒಳ್ಳೆ ಸರ್ವಿಸ್ ಕೊಡಿ. ಆ ಮೂಲಕ ಬಿಕಾಸ್ ಯು ಆರ್ ದ ಟ್ರೂ ಅಂಬಾಸಿಡರ್ಸ್ ಆಫ್ ದ ಬ್ಯಾಂಕ್, ದ ಫೇಸ್ ಆಫ್ ದ ಬ್ಯಾಂಕ್. ನೀವು ಯಾರು ಸ್ಟಾಫ್ ಇದ್ದೀರೋ, ದ ಫೇಸ್ ಆಫ್ ದ ಬ್ಯಾಂಕ್ ನೀವು, ನಿಮ್ಮ ಸ್ಟಾಫು. ಲೇಟರ್ ದಿ ಡೈರೆಕ್ಟರ್ಸ್ ಆರ್ ನಾಟ್ ವಿಸಿಬಲ್, ಇಟ್ ಇಸ್ ದ ಸ್ಟಾಫ್ ಹೂ ಆರ್ ವಿಸಿಬಲ್. ಹಾಗಾಗಿ ನೀವು ಚೆನ್ನಾಗಿರಿ, ನಿಮಗೂ ಚೆನ್ನಾಗಿ ಮಾಡಿ, ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ ಬ್ಯಾಂಕ್ ಅವರು ಅನ್ನೋ ನಂಬಿಕೆ ನನಗಿದೆ. ಆ ವಿಶ್ವಾಸದೊಂದಿಗೆ ಸೌಹಾರ್ದ ಅಂದರೆ ಏನು, ಸೌಹಾರ್ದತೆಯಿಂದ ಇರಬೇಕು. ಅದು ಬರೀ ಮ್ಯಾನೇಜ್ಮೆಂಟ್ ಇದ್ರೆ ಆಗಲ್ಲ, ಡೈರೆಕ್ಟರ್ಗಳು ಸೌಹಾರ್ದದಿಂದ ಇದ್ರೆ ಆಗಲ್ಲ, ನೀವು ಸ್ಟಾಫನ್ನು ಅಷ್ಟೇ ಸೌಹಾರ್ದದಿಂದ ನೋಡ್ಕೋಬೇಕು. ಹಾಗಾಗಿ ನೀವು ಅದನ್ನು ನೋಡ್ಕೋತೀರಿ, ಆ ನಂಬಿಕೆ ಇದೆ, ವಿಶ್ವಾಸ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ, ಭಗವಂತ ಈ ಬ್ಯಾಂಕ್ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು ನಾನು ಮಾತನ್ನು ಮುಗಿಸ್ತೀನಿ. ನಾನು 1977 ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಲ್ಲಿ ಫಸ್ಟ್ ಕೆಲಸ ಮಾಡ್ತಾಯಿದ್ದೆ. 20 ವರ್ಷ ಅಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದು. ನಂತರ 97 ನಂತರ ಶ್ರೀಚರಣ್ ಬ್ಯಾಂಕು ಓಪನ್ ಮಾಡಿದ್ದು. ಅದಾದ ನಂತರ ಇದುವರೆಗೂ ಈಗ 10 ಬ್ರಾಂಚ್ ಓಪನ್ ಆಗಿದೆ. 97ರಲ್ಲಿ ಓಪನ್ ಆದಾಗ ಶೇರ್ ಕ್ಯಾಪಿಟಲ್ 30 ಲಕ್ಷ ರೂಪಾಯಿ ಇತ್ತು. ಇವತ್ತು ನಮ್ಮ ಬ್ಯಾಂಕ್ದು ಸುಮಾರು 40 ಕೋಟಿ ರೂಪಾಯಿ ಇದೆ. ಓನ್ ಕ್ಯಾಪಿಟಲ್ 80 ಕೋಟಿ ರೂಪಾಯಿ ಇದೆ. ಇದು ಗ್ರಾಹಕರ ನಂಬಿಕೆ, ವಿಶ್ವಾಸ. ಇವತ್ತು ನಮ್ಮ ಬ್ಯಾಂಕ್ ಹೇಳಬೇಕಂದ್ರೆ ಸುಮಾರು 750 ಕೋಟಿ ಡಿಪಾಸಿಟ್ ಇತ್ತು. ಇದು ಈ ಭಾಗದಲ್ಲಿಲ್ಲ ಪರಿಸರದಿಂದ ನಮ್ಮ ಬ್ಯಾಂಕ್ ಈಗ ಡಿಪಾಸಿಟ್ ರೆಡ್ಯೂಸ್ ಆಗಿದೆ, ಎಲ್ಲ ಪಿಕಪ್ ಆಗ್ತಾಯಿದೆ. ಬಟ್ ಬಂದವರಿಗೆಲ್ಲ ನಾವೆಲ್ಲ ಸಮಾಧಾನವಾಗಿ ಸ್ಯಾಟಿಸ್ಫೈ ಸರ್ವಿಸು ಕೊಡ್ತಾಯಿದ್ವಿ, ಎಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಸ್ಟಮರ್ಸು ನಮ್ಮ ಮೇಲೆ ಭಾಳ ನಂಬಿಕೆ ಇಟ್ಕೊಂಡಿದ್ದಾರೆ. ಸೊ ನಾವು ಇನ್ನೂ ಇನ್ನು ಬ್ರಾಂಚ್ ಓಪನ್ ಮಾಡೋ ಉದ್ದೇಶ ಇದೆ. ವಿಶೇಷ ಲೇಔಟು ಎಲ್ಲ ಇದೆ, ಓಪನ್ ಮಾಡೋದು ನೆಕ್ಸ್ಟ್ ಇಯರ್ ಇದೆ, ಪ್ಲಾನಿಂಗ್ ಇದೆ ಹೇಳಬೇಕಂದ್ರೆ. ಸೊ ಗ್ರಾಹಕರು ನಮಗೆ ನಮ್ಮ ಮೇಲೆ ನಂಬಿಕೆ ಇದೆ. ಸೊ ನಮ್ಮಲ್ಲಿ ಹೇಳಬೇಕಂದ್ರೆ ಹೌಸಿಂಗ್ ಲೋನ್ಸ್ ಇದೆಯಲ್ಲ ಭಾಳ ಚೀಪೆಸ್ಟ್ ಹೇಳಬೇಕಂದ್ರೆ 8.25% ಹೇಳ್ಬೇಕಂದ್ರೆ ನ್ಯಾಷನಲೈಸ್ ಬ್ಯಾಂಕ್ ರೇಟಲ್ಲೇ ಕೊಡ್ತೀವಿ ಹೇಳ್ಬೇಕಂದ್ರೆ. ಸೊ ಅದು ಬರ್ತಾಯಿದೆ, ರಿಕವರಿ ಚೆನ್ನಾಗಿದೆ. NPA ಕೂಡ ನಮ್ಮಲ್ಲಿ ಜಾಸ್ತಿ ಇಲ್ಲ,
ಸ್ಟ್ಯಾಂಡರ್ಡ್ಸ್ ಇದೆ, ಕ್ಯಾಪಿಟಲ್ ಅಡಿಕ್ವೆಸಿ ಚೆನ್ನಾಗಿದೆ. RBI ಪ್ಯಾರಾಮೀಟರ್ಸ್ ಪ್ರಕಾರ ನಮ್ಮ ಬ್ಯಾಂಕು ತುಂಬ ಚೆನ್ನಾಗಿದೆ ಹೇಳಬೇಕಂದ್ರೆ. RBIನವರು ಹೇಳಬೇಕು ನಮ್ಮ ಟೆಕ್ನಾಲಜಿ ವೈಸು ಭಾಳ ತುಂಬ ಸ್ಯಾಟಿಸ್ಫೈ ಮಾಡಿದ್ದಾರೆ. ಟೆಕ್ನಾಲಜಿ ವೈಸ್ ಟಾಪಲ್ಲಿ ಬಂದ ಇದು ಬ್ಯಾಂಕ್ ಅವರು ರಿಸರ್ವ್ ಬ್ಯಾಂಕ್ ಅವರು ನಮ್ಮಲ್ಲಿ ಸರ್ಟಿಫೈ ಮಾಡಿದ್ರು ಹೇಳಬೇಕಂದ್ರೆ. ನಮ್ಮ ಇವರು ಚೀಫ್ ಜಸ್ಟಿಸ್ ದಿನೇಶ್ ಕುಮಾರ್ ಬಂದಿದ್ದರು, ಭಾಗ್ಯ, ಸುಮಾರು ಗೆಸ್ಟ್ಗಳು ಬಂದಿದ್ದು ನಮ್ಮಲ್ಲಿ ಹೇಳಬೇಕಂದ್ರೆ. RBI ಡೆಪ್ಟಿ ಗವರ್ನರ್ ಕೂಡ ನಮ್ಮಲ್ಲಿ ಒಂದು ಇದು ಕಾನ್ಫರೆನ್ಸ್ಗೆ ಬಂದಿದ್ದಾರೆ ಬೇಕಾದ್ರೆ, ಉಷಾ ತೋರಟ್ ಅಂತ 2007